ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ RCCಗೆ ರೂಫ್ ಸಿಸಿ ರೂಫ್ ಕಾಂಕ್ರೀಟ್ ಸ್ಲ್ಯಾಬಿಗೆ ಎಲೆಕ್ಟ್ರಿಕಲ್ ಪೈಪಲ್ಲಿ ಇಡಿಸ್ತಿರೋವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಈ ಮನೆಯಲ್ಲಿ ಎಲ್ಲ ರೀತಿ ಫೆಸಿಲಿಟಿ ಇದೆ. ನಮಗೆ 50 ಫ್ಯಾನ್ ಬರುತ್ತೆ. ಸೀಲಿಂಗಲ್ಲಿ ಲೈಟ್ ಪಾಯಿಂಟು, ಸ್ಪಾಟ್ ಲೈಟ್ಗಳು ಕಾರ್ನರ್ಗೆ, ಡೌನ್ ಲೈಟ್ ಟೈಪು, ಪ್ಲಗ್ಗು, ಅದೇ ರೀತಿ AC ಪಾಯಿಂಟ್ಗಳು ಬರುತ್ತೆ. ಸರ್ಕಿಟ್ಗೆಲ್ಲ ಸಪ್ರೇಟಾಗಿ ಪೈಪು RCCಲೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಅಡುಗೆ ಮುಂದೆ ಬರುವಂಥದ್ದು ಪವರ್ ಸರ್ಕಿಟ್ 8 ಪಾಯಿಂಟ್ಗೆ ಸಪ್ರೇಟ್ ಲೈನ್ ಹಾಕೊಂಡಿಟ್ಟು, ಆಮೇಲೆ AC ಸಪ್ರೇಟ್ ಲೈನ್ ಹೋಗುತ್ತೆ. ಫುಲ್ಲು ಯಾವುದಕ್ಕೂ ಲೂಪ್ ಆಗೋದಿಲ್ಲ, ಡೈರೆಕ್ಟ್ ಹೋಗುತ್ತೆ. ಹಾಗೆ ಫ್ಯಾನ್ ಬಾಕ್ಸ್ ಹಾಕಿದುಂಟು. ಲೈಟ್ ಮತ್ತು ಸ್ಪಾಟ್ ಲೈಟ್ ಬಾಕ್ಸು, ಮಾಮೂಲಿ ಸೀಲಿಂಗಲ್ಲಿ ಬರೋ ಪ್ಯಾಸೇಜ್ಗೆಲ್ಲ ಜಂಕ್ಷನ್ ಬಾಕ್ಸ್ ಹಾಕೊಂಡಿದ್ದೀವಿ. ಎಲ್ಲ ಕಡೆಗೆ ಸರ್ಕಿಟ್ಗಳು ಲೂಪ್ ಆಗಿ ಹೋಗೋಂಗೆ. ಇದ್ರಲ್ಲಿ ಮಾಸ್ಟರ್ ವೈರಿಂಗ್ ಇದೆ, ಹಾಗಾಗಿ ನಾವು ರೂಮಿಂದ ರೂಮ್ ಯೂಸ್ ಮಾಡ್ಕೊಂಡಿದ್ದೀವಿ. ಮಾಸ್ಟರ್ ವೈರ್ ಜಾಸ್ತಿ ಬೈಪಾಸ್ ಇದಾಗಬಾರ್ದು ಅಂತಾಗೋಸ್ಕರ ಬೈಪಾಸ್ ಮಾಡ್ಕೊಂಡು ಹೋಗಿದ್ದೀವಿ, ನಿಂತಾಗಬಾರ್ದು ಅನ್ನೋಕ್ಕೋಸ್ಕರ. ಪೂರ್ತಿ ಬೀಮಲ್ಲಿ ಕೆಲವೊಂದು ಕಡೆ ಬೀಮಲ್ಲಿ ಪಾಯಿಂಟ್ ಬರ್ತದೆ, ಬೀಮ್ ಇಳಿಸ್ಕೊಂಡಿದ್ದೀವಿ. ವಾಲ್ ಪಾಯಿಂಟ್ಗೂ ಅದೇ ರೀತಿ ಆ ರೂಮ್ದಲ್ಲೇ ಪೀಸ್ ಇದು ಮಾಡ್ಕೊಳ್ಳೋ ರೀತಿ ಪೀಸ್ ನಾನು ಇದು ಮಾಡ್ಕೊಂಡಿರ್ತೀವಿ. ಸಪ್ರೇಟ್ ಪೈಪು, ಹಾಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ಎಲ್ಲ ತೊಗೊಂಡೋಗಿ ಡಿಸ್ಟ್ರಿಬ್ಯೂಷನ್ಗೆ ಸರ್ಕಿಟ್ಗೆ ಮಾಡ್ಕೊಂಡಿದ್ದೀವಿ. ಮೇಲೆ ಫ್ಲೋರು, ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ, ಅದಕ್ಕೂ ರೇಸಿಂಗ್ ಪೈಪ್ ಸರಿ. ಪ್ಲಸ್ ಈಜಿಗೆ ಎರಡಕ್ಕೂ ಪ್ರಾವಿಷನ್ ಇದೆ. ಲಾಸ್ಟಿಗೆ ಆಗಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಎರಡಕ್ಕೂ ಪ್ರಾವಿಷನ್ ಇದೆ. ಸ್ಟೇರ್ಕೇಸ್ ವೆಲ್ ಪಾಯಿಂಟ್ಗೆ ಔಟ್ಸೈಡ್ಗೆ ಅವಕ್ಕೂ ಕಾಮನ್ ಮಾಡ್ಕೊಂಡಿದ್ದೀವಿ. ಹಾಲ್ಗೆ ಸ್ವಲ್ಪ ಪಾಯಿಂಟ್ಗಳು ಜಾಸ್ತಿ ಬರ್ತದೆ, ಬೆಡ್ರೂಮಲ್ಲಿ ಕಮ್ಮಿ ಇರುತ್ತೆ. ಡೈನಿಂಗಲ್ಲಿ ಎಡ್ಜಸ್ಟ್ ಫ್ಯಾನಿಗೆ ಇದಕ್ಕೆ, ಬಾತ್ರೂಮಲ್ಲಿ ಎಡ್ಜಸ್ಟ್ ಫ್ಯಾನು, ಸೀಲಿಂಗ್ ಲೈಟು, ಮಿರರ್ ಲೈಟ್ ಅಂತ ಪವರ್ ಸರ್ಕಿಟ್. ಈಗ ಎಲೆಕ್ಟ್ರಿಕಲ್ ಗೀಸರ್ಗೆ ಪ್ರಾವಿಷನ್ ಇದೆ, ಅದನ್ನು ಬಿಟ್ಕೊಂಡು ಉಂಟು ಫುಲ್ಲು. ಡಿಶ್ ಕೇಬಲ್ಲು, ಡಾಟಾ ಕೇಬಲ್ಲು, ಸೆನ್ಸರ್ ಲೈಟ್, ಮೋಟ್ರಿಗೆ ಸೆನ್ಸರು, ವಾಟರ್ ಕಂಟ್ರೋಲ್ಗೋಸ್ಕರ ಸೆನ್ಸರ್ ಕೇಬಲ್, ಅದಕ್ಕೂ ಕ್ಯಾಟ್ 6 ವೈರ್ ಹಾಕೊಳ್ಳಿಕ್ಕೆ, ಅದಕ್ಕೂ ಒಂದು ಹಿಂಗೆ ಪೈಪ್ ಹಾಕ್ಬಿಟ್ಕೊಂಡು ಡಿಶ್ಯೂಗೆ. ಮತ್ತು ಡಾಟಾ ಅಂದರೆ ಫುಲ್ ವೈಫೈ ಕನೆಕ್ಷನ್ಗೆ ಏನು OFC ಕೇಬಲ್ ಹಾಕ್ತೀವಿ. ಡೈರೆಕ್ಟ್ OFC ಕೇಬಲ್ ಬರೋ ಹಂಗೆ ಅದಕ್ಕೂ ಸಪ್ರೇಟ್ ಪೈಪ್ ಇದೆ. ಮನೆ ಯಾವ್ದು ಬೇಕಾದ್ರೂ ಹಾಕೋಬೋದು. ಬೇರೆ ಸೈಟ್ಗಳು, ಇದು ಬೇರೆ ಸೈಟು. ಇದರಲ್ಲೂ ಅಷ್ಟೇ ಫುಲ್ ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡಿರೋವಂಥದ್ದು. ಸರ್ಕಿಟ್ಗೆ ವೈಟ್ ಕಾರ್ 1 ಇಂಚದ RCC ಪೈಪ್ ಹಾಕಿರೋಂಥದ್ದು. ಫ್ಯಾನ್ ಬಾಕ್ಸು, ಇದರಲ್ಲೂ ಸ್ಪಾಟ್ ಲೈಟ್ಗಳು, ಡೌನ್ ಲೈಟ್ಗಳು ಯೂಸ್ ಮಾಡೋರಂಥದ್ದು. ಇದರಲ್ಲೂ ಅಷ್ಟೇ ಸೆನ್ಸರ್ ಲೈಟಿಗೆ, ಪ್ಲಸ್ ಅದಲ್ಲದೆ ಮೋಟ್ರ್ ಸೆನ್ಸರು, ಅದು ಸಪ್ರೇಟ್ ಪೈಪ್ ಹಾಕಿಂಟು. ಡಿಶ್ಶಿಗೆ, ಡಾಟಾ ಕೇಬಲ್ಗೆ, OFC ಆಪ್ಟಿಕಲ್ ಕೇಬಲ್ಗೆ, ಅದಕ್ಕೂ ಅಷ್ಟೇ ಪ್ಲಗ್ಗು. AC ಪಾಯಿಂಟಿಗೆ ಅದು ಸಪ್ರೇಟ್ ಸರ್ಕಿಟ್ ಮಾಡಿರೋಂಥದ್ದು, ಸಪ್ರೇಟಾಗಿ ಬರ್ತದೆ. ಇನ್ನು ಪವರ್ ಸರ್ಕಿಟ್ಗಳಿಗೆ ಅದೇ ಬೇರೆ ಸಪ್ರೇಟು. ಇನ್ನು ಗ್ಯಾಸ್ಗೆ, ಇದು ಎಲೆಕ್ಟ್ರಿಕಲ್ ಗೀಸರ್ಗೆ ಬರುವಂಥದ್ದು, ಅದ್ರದ್ದು ಬಾತ್ರೂಮ್ಗೆ ಏನು ಬರ್ತದೆ ಅದ್ರದ್ದು ಸಪ್ರೇಟ್ ಸರ್ಕಿಟ್ ಮಾಡುವಂಥದ್ದು. ಸೀಲಿಂಗಲ್ಲಿ ಬರೋ ಸ್ಪಾಟ್ ಲೈಟ್, ಜಂಕ್ಷನ್ಗಳಿಗೆ ಪಾಯಿಂಟ್ಗಳು, ಅದು ಫ್ಯಾನ್ ಬಾಕ್ಸ್ ಹಾಕ್ಕೊಂಡು ಸರ್ಕಿಟ್ ಆಯರಿಂದ ಹೋಗಿ ಡಿಸ್ಟ್ರಿಬ್ಯೂಟಿಂಗ್ ಸಪ್ರೇಟಾಗಿ ಸಪ್ರೇಟ್ ಲೈನ್ ಮಾಡಿರೋಂಥದ್ದು. ಮನೆಗೆ 3 ಅರ್ಥಿಂಗ್ ಬರ್ತದೆ, ಕಾಪರ್ ಅರ್ಥಿಂಗ್, ಪ್ಯೂರ್ಲಿ ಕಾಪರ್ ಅರ್ಥಿಂಗ್ ಮಾಡೋವಂಥದ್ದು. ಇದರಲ್ಲಿ ಮೇನ್ ಲೈನಿಂಗ್ ಸರ್ವಿಸ್, ಇದರಲ್ಲಿ ಸರ್ವಿಸ್ ಮ್ಯಾನಿಗೂ ಪ್ಲಸ್ ಕೇಬಲ್ಗೂ ಎರಡು ಪ್ರಾವಿಷನ್ ಮಾಡಿಬಿಟ್ಟುಂಟು.
ಅದು ಫುಲ್ಲು ಸರ್ಕಿಟ್ಗಳನ್ನ ರೂಮಿಂದ ರೂಮಿಗೆ ಬೈಪಾಸ್ ಮಾಡ್ಕೊಂಡು ಉಂಟು, ಯಾವುದೇ ಬೇರೆ ಸ್ವಿಚ್ಗಳು ಲಾಂಗ್ ಆಗಬಾರ್ದು ಅನ್ನೋಕ್ಕೋಸ್ಕರ. ಪ್ಲಸ್ ಇದರಲ್ಲಿ ವೈರಿಂಗು ಇನ್ಕ್ಲೂಡ್ ಆಗುತ್ತೆ, ಮತ್ತು ಮಾಸ್ಟರ್ ವೈರಿಂಗು ಸಪ್ರೇಟಾಗಿ ಮಾಡ್ತೀವಿ. ಮತ್ತು ಇದರೆಲ್ಲ ಸೇಮ್ IoT ಫ್ಯಾನ್ಗಳಿಗೆ ಯೂಸ್ ಆಗೋಂಥ IoT ಥಿಂಗ್ಸ್ ಎಲ್ಲ ಯೂಸ್ ಮಾಡೋ ರೀತಿಯೇ ಮಾಡಿರೋದು. ಈಗಿನ ಯಾವ ರೀತಿ ಬರುತ್ತೆ ಆ ಥರ ವೈರಿಂಗ್ನ ಮಾಡಿರೋಂಥದ್ದು. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.